ಹಾಯ್ ಲೀಡರ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಇವತ್ತು ಪ್ರಾಡಕ್ಟ್ ಆಫ್ ದ ಡೇನಲ್ಲಿ ನಾನು ಮಾತಾಡ್ತಿದ್ದೀನಿ ವೆಸ್ಟೇಜ್ ಆಮ್ಲಾ ಕ್ಯಾಪ್ಸೂಲ್. ಆಮ್ಲಾ ಅಂದರೆ ಎಲ್ಲರಿಗೂ ಗೊತ್ತು, ಬೆಟ್ಟದ ನೆಲ್ಲಿಕಾಯಿ. ನಮ್ಮ ಲೈಫ್ ಟೈಮಲ್ಲಿ ಒಂದು ಸಲನಾದರೂ ಟೇಸ್ಟ್ ಮಾಡಿರ್ತೀವಿ. ಸೊ ಅದರಲ್ಲಿರೋ ಬೆನಿಫಿಟ್ಸ್ ಏನಿದೆ, ಅದನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ನಮಗೆ ಬೆಟ್ಟದ ನೆಲ್ಲಿಕಾಯಿನಲ್ಲಿ ಮಲ್ಟಿ ವಿಟಮಿನ್ಸ್ ಇದೆ. ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಇ, ಪ್ರೋಟೀನ್ ಇದೆ, ಅಯನ್ ಇದೆ, ಫೈಬರ್ ಇದೆ, ಕೆರಟಿನ್ ಅನ್ನೋ ಒಂದು ವಿಟಮಿನ್ ಇದೆ. ಸೊ ಈ ಕೆರಟಿನ್ ಅನ್ನೋ ವಿಟಮಿನ್ ಬಂದು ನಮ್ಮ ತಲೆ ಕೂದಲನ್ನ ಯಾವಾಗಲೂ ಬ್ಲ್ಯಾಕ್ ಆಗಿರೋದಕ್ಕೆ ಕಾಪಾಡುತ್ತೆ. ಬೇಗ ಬಿಳಿ ಕೂದಲು ಬರದೇ ಇರೋ ಹಾಗೆ ಅವಾಯ್ಡ್ ಮಾಡುತ್ತೆ. ನಮ್ಮ ತಲೆ ಕೂದಲನ್ನ ಬೇರ್ ಕಾಲುಗಳು ಸ್ಟ್ರೆಂಥನ್ ಆಗುತ್ತೆ. ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಬೋನ್ಸನ್ನ ಸ್ಟ್ರೆಂಥನ್ ಮಾಡುತ್ತೆ. ಬೇಗ ನಮ್ಮ ಬೋನ್ಸ್ಗೆ ಸವಿದೇ ಇರೋ ಥರ ಕಾಪಾಡುತ್ತೆ. ಸೊ ಫೈಬರ್ ಅನ್ನೋದು ಬಂದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆಮ್ಲ ತಗೊಳ್ಳೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ನ ಅವಾಯ್ಡ್ ಮಾಡ್ಬೋದು. ಇಂಟೇಕ್ ಎಷ್ಟು ಸುಲಭವಾಗಿರುತ್ತೋ ಹಾಗೆ ಔಟ್ಗೋಯಿಂಗ್ ಕೂಡ ಕ್ಲಿಯರ್ ಆಗಿರಬೇಕು. ಆಗಲೇ ನಾವು ಆರೋಗ್ಯವಾಗಿ ಇರ್ತೀವಿ. ಮತ್ತು ನಮ್ಮ ಫೇಸಲ್ಲಿ ಬರುತ್ತೆ, ಪಿಂಪಲ್ಸ್ ಬರುತ್ತೆ, ಬ್ಲೆಮಿಷಸ್ ಬರುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ಏನೇನೋ ಫೇಸಲ್ಲಿ ಪಿಗ್ಮೆಂಟೇಷನ್ ಅಂತೆಲ್ಲ ಹೇಳ್ತಾರೆ, ಇವೆಲ್ಲ ಬರುತ್ತೆ. ಡಲ್ನೆಸ್ ಇರುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಆಮ್ಲ ಹೆಲ್ಪ್ ಮಾಡುತ್ತೆ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ನಿಮ್ಮ ಫೇಸಲ್ಲಿರೋ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಫೇಸು ಗ್ಲೋ ಬರುತ್ತೆ, ಸ್ಟ್ರೆಂಥನ್ ಆಗಿರುತ್ತೆ, ಆರೋಗ್ಯವಾಗಿರ್ತೀರ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಹೀಗೆ ಎಲ್ಲ ರೀತಿಯಲ್ಲೂ ಆಮ್ಲ ಬಂದು ತುಂಬ ಹೆಲ್ಪ್ ಆಗಿರುತ್ತೆ. ರಿಸರ್ಚ್ ಪ್ರಕಾರ ಒಂದು ದಿನಕ್ಕೆ 5 ಆಮ್ಲ ತಿನ್ನಬೇಕು ಅಂತ ಹೇಳ್ತಾರೆ. ಖಂಡಿತ ಯಾರಿಂದನೂ 5 ನೆಲ್ಲಿಕಾಯಿನ ಒಂದು ದಿನದಲ್ಲಿ ತಿನ್ನೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವೂ ಅಲ್ಲ. ಸೊ ಅದಕ್ಕೆ ನಮ್ಮ ಕಂಪನಿಯವರು ಹೆಲ್ಪ್ ಆಗೋ ರೀತಿಯಲ್ಲಿ ರಿಸರ್ಚ್ ಮಾಡಿ ಆಮ್ಲ ಅನ್ನೋ ಒಂದು ಕ್ಯಾಪ್ಸೂಲ್ ಮೂಲಕ ನಮಗೆ ಈ ಬೆಟ್ಟದ ನೆಲ್ಲಿಕಾಯಿನ ಕೊಡ್ತಾ ಇದ್ದಾರೆ. ಕ್ಯಾಪ್ಸೂಲಲ್ಲಿ ಇದು ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟು. ಕ್ಯಾಪ್ಸೂಲ್ ಅಂದ ಮಾತ್ರಕ್ಕೆ ಇದು ಮೆಡಿಸನ್ ಅಂತ ಥಿಂಕ್ ಮಾಡಬೇಡಿ. ಕ್ಯಾಪ್ಸೂಲ್ ಅನ್ನೋದು ಫಾರ್ಮೇಷನ್, ಅದು ಒಂದು ಸ್ಟ್ರಕ್ಚರ್ಗೋಸ್ಕರ ಅಷ್ಟೇ ಅದನ್ನು ಕ್ಯಾಪ್ಸೂಲ್ ಅಂತ ಕೊಟ್ಟಿದ್ದಾರೆ. ಅದರ್ವೈಸ್ ಇದು ಮೆಡಿಸನ್ ಅಲ್ಲ, ಇದು ಒಂದು ಸಪ್ಲಿಮೆಂಟು. ಸಪ್ಲಿಮೆಂಟ್ಸ್ ಅಂದರೆ ಈಗ ನಾವೊಂದು ಊಟ ಮಾಡೋದ್ರಲ್ಲಿ ನುಗ್ಗೆ ಸೊಪ್ಪು ತೊಗೊಂಡ್ರೆ ಹೆಲ್ತಿ, ನುಗ್ಗೆ ಸೊಪ್ಪು ನಮಗೆ ಬೋನ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಊಟ ನಾರ್ಮಲಾಗಿ ಬೇಳೆ ಸಾರು ತಿಂತೀವಿ ಅಂದರೆ ಅದ್ರ ಜೊತೆ ಸೊಪ್ಪು ತಿನ್ನಿರಿ, ಬೆಂಡೆಕಾಯಿ ತಿನ್ನಿ ಅಂತ ಹೇಳ್ತಾರೆ. ಅದು ಅಡಿಷ್ನಲಾಗಿ ನಾವು ತೊಗೊಳ್ತೀವಿ, ಅದಕ್ಕೆ ಹೇಳೋದು ಸಪ್ಲಿಮೆಂಟ್ಸ್ ಅಂತ. ಸೊ ಇದು ಮೆಡಿಸನ್ ಅಲ್ಲ, ಇದು ಪ್ಯೂರ್ಲಿ ಸಪ್ಲಿಮೆಂಟ್ಸ್. ಇದನ್ನು ಖಂಡಿತ ಎಲ್ಲರೂ ತಗೊಳ್ಳಿ. ದಿನಕ್ಕೆ ಬಿಫೋರ್ ಫುಡ್ಡು ಡೈಲಿ 2 ತೊಗೋಬೇಕು, ಬೆಳಗ್ಗೆ ರಾತ್ರಿ ತೊಗೊಳ್ಳಿ. ನೀವು ಇದನ್ನು ಕಂಟಿನ್ಯೂ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಖಂಡಿತ ಆರೋಗ್ಯಕರವಾದ ಬದಲಾವಣೆ ನೋಡ್ತೀರಾ. ಅದೇ ಹಾಗೆ ನಿಮ್ಮ ಜೀವನದಲ್ಲೂ ಫೈನಾನ್ಷಿಯಲಿ ಬದಲಾವಣೆ ಖಂಡಿತ ಕಾಣ್ತೀರಾ ಈ ವೆಸ್ಟೇಜ್ ಮೂಲಕ. ಸೊ ಎಲ್ಲರೂ ತಗೊಂಡು ಯೂಸ್ ಮಾಡಿ, ಆರೋಗ್ಯ ಉಳಿಸ್ಕೊಳ್ಳಿ. ಆರೋಗ್ಯ ಮತ್ತು ಫೈನಾನ್ಷಿಯಲಿ, ಹೆಲ್ತ್ ಆ್ಯಂಡ್ ವೆಲ್ತ್ ವೈಸು ಗ್ರೋತ್ ಆಗಿ. ವಿಶ್ ಯು ವೆಲ್ತ್.